ಎಲ್ಲರಿಗೂ ನಮಸ್ಕಾರ. ವಾಟ್ ಕಾಯಿನ್ ಗೇಮಿ ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ಲಿ ಮೈನಿಂಗನ್ನು ಮಾಡಿ ಕೆಲವೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಗೇಮ್ಸನ್ನು ಆಡಿ ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಒಂದು ಟೋಕನ್ ಕೂಡ ಕನ್ವರ್ಟ್ ಆಗಿ ನಮಗೆ ಟೋಕನ್ ಕೂಡ ಅಲೋಕೇಟ್ ಆಗಿತ್ತು. ಹಾಗೆ ವಿಡ್ರಾ ಮಾಡೋ ಆಪ್ಷನ್ ಕೂಡ ಬಿಟ್ಟಿದ್ರು. ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟನ್ನು ಮಾಡಿದೆ. ನಿಮ್ಮ ಒಂದು ಬೆಟ್ಗೆಟ್ ಎಕ್ಸ್ಚೇಂಜ್ಗೆ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ಮತ್ತು ವ್ಯಾಲೆಟನ್ನು ಹೇಗೆ ಕನೆಕ್ಟ್ ಮಾಡೋದು ಅಂದ್ಬಿಟ್ಟು. ನೀವೇನಾದ್ರು ಬಿಟ್ಗೆಟ್ ಎಕ್ಸ್ಚೇಂಜ್ ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂದರೆ ನಿಮ್ಮ ಒಂದು ಬಿಟ್ಗೆಟ್ ಎಕ್ಸ್ಚೇಂಜ್ಗೆ ಬಂದಿರುತ್ತೆ. ನೀವು ವ್ಯಾಲೆಟನ್ನು ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂದರೆ ಇವಾಗ ಕ್ಲೈಮ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಅಮೌಂಟ್ ಗ್ಯಾಸ್ ಫೀಸನ್ನು ಪೇ ಮಾಡಿಬಿಟ್ಟು. ಸೊ ಹೇಗೆ ಕ್ಲೈಮ್ ಮಾಡೋದು, ಹೇಗೆ ಸೆಲ್ ಮಾಡೋದು, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಇವಾಗ ನಮ್ಮ ಒಂದು ಎಕ್ಸ್ಚೇಂಜಲ್ಲಿರುವಂಥ ಟೋಕನ್ನ ಹೇಗೆ ಸೆಲ್ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮ ಒಂದು ಎಕ್ಸ್ಚೇಂಜನ್ನು ಓಪನ್ ಮಾಡ್ಕೊತೀರಾ, ಮೇಲ್ಗಡೆ ಸರ್ಚ್ ಬರಲಿ, ಸರ್ಚ್ ಮಾಡಬೇಕು WAT ಅಂದ್ಬಿಟ್ಟು. WAT/USDT ಅಲ್ಲೇ ಬರುತ್ತೆ. ಜಸ್ಟ್ ನಾನು ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ಇರುವಂಥ ಟ್ರೇಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಬೈ ಮತ್ತು ಸೆಲ್. ಸದ್ಯಕ್ಕೆ ಇವಾಗ ನಾವು ಬೈ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಸೆಲ್ಲು. ಸೊ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಲಿಮಿಟ್ ಆರ್ಡರ್ ಇರುತ್ತೆ. ಸೊ ಲಿಮಿಟ್ ಆರ್ಡರನ್ನ ಕ್ಲಿಕ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಸೆಟ್ ಮಾಡ್ಕೊಬೇಕು. ಮಾರ್ಕೆಟ್ಗೆ ಏನಕ್ಕೆ ಸೆಟ್ ಮಾಡ್ಕೊಬೇಕಂದ್ರೆ, ನೀವೆಲ್ಲ ಕ್ರಿಪ್ಟೋ ಬಗ್ಗೆ ಹೊಸದಾಗಿ ತಿಳ್ಕೊಂಡಿತ್ತು, ಇದೇ ಫಸ್ಟ್ ಟೈಮ್ ಸೆಲ್ ಮಾಡ್ತಾಯಿತ್ತು ಅಂದರೆ ನೀವು ಲಿಮಿಟಲ್ಲಿದ್ದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಒಂದು ಅಮೌಂಟನ್ನು ಸೆಟ್ ಮಾಡಿರ್ತಾರೆ, ಆ ಒಂದು ಅಮೌಂಟ್ ಬರಲೇ ಇಲ್ಲ ಅಂದ್ರೆ ಅದು ಸೆಲ್ ಆಗೋದಿಲ್ಲ. ಅಥವಾ ಇವಾಗ ಇರೋವಂಥ ಅಮೌಂಟ್ಗಿಂತ ಮಾರ್ಕೆಟ್ ರೇಟ್ ಜಾಸ್ತಿ ಇತ್ತು ಅಂದರೆ ಅವಾಗ ನಿಮಗೆ ಕಡಿಮೆ ಪ್ರಾಫಿಟ್ ಸಿಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಏನಕ್ಕೆ ಅಲ್ವಾ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಾರ್ಕೆಟಿಗೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು 100% ಇದೆಲ್ಲ ಅಷ್ಟನ್ನು ಕೂಡ ಕೊಟ್ಬಿಟ್ಟು ಸೆಲ್ ವಾಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮ್ಮ ಒಂದು ವ್ಯಾಟ್ ಟೋಕನ್ USDT ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಅಂದರೆ ಸೆಲ್ ಆಗಿ USDT ಕೂಡ ಬರುತ್ತೆ. ಕೆಳಗಡೆ ಇರುವಂಥ ಅಸೆಟ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅಸೆಟ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಂತಂದರೆ ನಿಮ್ಮ ಹತ್ರ ಎಷ್ಟು USDT ಇದೆ ಅದು ಕೂಡ ಶೋ ಆಗ್ತದೆ. ಇವಾಗ USDT ಬಂದಿದೆ. ಇದನ್ನು ಬ್ಯಾಂಕಿಗೆ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ಅಂದರೆ, ಸನ್ ಕ್ರಿಪ್ಟೋ ಅಪ್ಲಿಕೇಶನ್ ಇದೆ, ಸನ್ ಕ್ರಿಪ್ಟೋದಲ್ಲೂ ಕೂಡ ಮಾಡ್ಕೊಬೋದು. ಬಟ್ USDTನ ಮೂವ್ ಮಾಡ್ಬೇಕಾದ್ರೆ ನೋಡಿ ಯಾವ ಒಂದು ನೆಟ್ವರ್ಕಲ್ಲಿ ತುಂಬ ಕಡಿಮೆ ಫೀಸ್ ಇದೆ ಅಂದ್ಬಿಟ್ಟು. ಅಥವಾ ನೀವು BNBನ ಪರ್ಚೇಸ್ ಮಾಡಿಕೊಂಡು ಕೂಡ BNBನ ಡೈರೆಕ್ಟಾಗಿ ಸನ್ ಕ್ರಿಪ್ಟೋ ಮೂವ್ ಮಾಡ್ಬೋದು. ಡೀಟೇಲ್ ವೀಡಿಯೋ ಬೇಕು ಅಂದರೆ ಹಳೆ ವೀಡಿಯೋ ಕೊಟ್ಟಿದ್ದೀನಿ. ಬಟ್ ಹಳೆ ವೀಡಿಯೋ ಮಾತ್ರ ಟ್ರೈ ಮಾಡಬೇಡಿ. ಏನಕ್ಕಂತಂದರೆ ನಾನು TRXನ್ನು ನಿಮಗೆ ಹೇಳಿದ್ದೀನಿ, ಸಜೆಸ್ಟ್ ಮಾಡಿದ್ದೀನಿ. ಬಟ್ ಇದರಲ್ಲಿ TRX ಫೀಸ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡಿಲ್ಲ. ನೋಡಿ ಯಾವ ಒಂದು ಇದರಲ್ಲಿ ಫೀಸ್ ಕಡಿಮೆ ಇರುತ್ತೆ ಅದನ್ನು ಮಾಡ್ಕೊಳ್ಳಿ. ಇನ್ನು ಕೇಸ್ ಇದು ಕೂಡ ಗೊತ್ತಾಗಲಿಲ್ಲ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ USDTನ ಪರ್ಚೇಸ್ ಮಾಡಿಬಿಟ್ಟು INRಲಿ ಅಮೌಂಟ್ ಕೂಡ ಸೆಂಡ್ ಮಾಡ್ತೀನಿ. ಸೊ ಇದು ಬಂತು ಅಂದರೆ ಹೇಗೆ ಸೆಲ್ ಮಾಡೋದು ನಿಮ್ಮ ಒಂದು ವ್ಯಾಟ್ ಟೋಕನ್ ಅಂದ್ಬಿಟ್ಟು. ಇವಾಗ ನನಗೆ ವ್ಯಾಲೆಟಿಗೆ ಬಂದಿದೆ. ಸೊ ವ್ಯಾಲೆಟಿಗೆ ಬಂದಿಲ್ಲ, ವ್ಯಾಲೆಟ್ ಕ್ಲೈಮ್ ಮಾಡಬೇಕು. ಹೇಗೆ ಕ್ಲೈಮ್ ಮಾಡೋದು ಅಂದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕಂದರೆ ನನ್ನ ಹತ್ರ ಯಾವುದೇ ಥರ ಅಕೌಂಟ್ ಇಲ್ಲ. ಫಸ್ಟ್ ಏನು ಮಾಡ್ತೀರಾ, ನಿಮ್ಮ ಒಂದು ವ್ಯಾಲೆಟ್ ಓಪನ್ ಮಾಡ್ಕೊಂತಂದ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಕ್ಲೈಮ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಒಂದು ಟೋನ್ ಕೀಪರ್ಗೆ ಅಥವಾ ನೀವು ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರುತ್ತೆ ಅದಕ್ಕೆ ರೀಡೈರೆಕ್ಟ್ ಆಗುತ್ತೆ. ಫೀಸ್ ಬಂತು ಅಂದರೆ 0.18 ಟೋನನ್ನು ಪೇ ಮಾಡಬೇಕು. ಅರೌಂಡ್ $1.2 ಆಗ್ತದೆ. ಬಟ್ ಈ ಒಂದು ಟೋನ್ ಪೇ ಮಾಡೋದು ವರ್ತ್ ಇದೆಯಾ ಅಂದರೆ, ನನ್ನ ಪ್ರಕಾರ ನಿಮಗೆ ಅಂದರೆ ಹೆಚ್ಚು ಟೋಕನ್ ಸಿಕ್ಕಿತ್ತು ಅಂದರೆ ವರ್ತ್ ಇದೆ, ಕಡಿಮೆ ಟೋಕನ್ ಸಿಕ್ಕಿತ್ತು ಅಂದರೆ ವರ್ತ್ ಇಲ್ಲ. ಸೊ ಎಷ್ಟು ಟೋಕನ್ ಇದು ಸೆಲ್ ಮಾಡ್ಬೋದು, ತುಂಬಾ ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡೋಣ. ನಿಮ್ಮ ಒಂದು ಬಿಟ್ಗೆಟ್ ಅಥವಾ ME ಎಕ್ಸ್ಚೇಂಜ್ ಯಾವ ಒಂದು ಎಕ್ಸ್ಚೇಂಜ್ ಇದೆ ಆ ಒಂದು ಎಕ್ಸ್ಚೇಂಜನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಅದೇ ಆಪ್ಷನ್ಗೆ ಬರ್ತೀರಾ. ಯಾವುದಕ್ಕೆ, WAT/USDTಗೆ ಟ್ರೇಡನ್ನು ಕ್ಲಿಕ್ ಮಾಡ್ಕೊತೀರಾ, ಸೆಲ್ಲನ್ನು ಕ್ಲಿಕ್ ಮಾಡ್ಕೊತೀರಾ, ಲಿಮಿಟಲ್ಲಿ ಹಾಕ್ಕೊಳ್ಳಿ. ಜಸ್ಟ್ ಇದು ಪ್ರೈಸ್ ಚೆಕ್ ಮಾಡೋಗ್ತಾ ಇರೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ 1,000 ಟೋಕನ್ ಇದೆ. 1,000ಕ್ಕೆ ಎಷ್ಟು ಬರುತ್ತೆ, $1.42 ಬರುತ್ತೆ. ಸೊ ಪೇ ಮಾಡೋದೇನೋ $1.3. $1.42 ಅಂದರೆ ಅಷ್ಟೊಂದೇನು ವರ್ತ್ ಇಲ್ಲ ನನ್ನ ಪ್ರಕಾರ. ಅದಕ್ಕೇನು ಮಾಡಿ, 1,000ಕ್ಕಿಂತ ಹೆಚ್ಚಿತ್ತು ಅಂದರೆ ಬೇಕಾದ್ರೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1,500 ಇರ್ಬೋದು, 2,000 ಇರ್ಬೋದು. ಈ ರೀತಿ ಟೋಕನ್ ಇತ್ತು ಅಂದರೆ ಪರವಾಗಿಲ್ಲ, ಒಂದು ₹100 $200 ಎಕ್ಸ್ಟ್ರಾ ಸಿಗುತ್ತೆ. 1,000ಕ್ಕಿಂತ ಕಡಿಮೆ ಇತ್ತು ಅಂದರೆ ನನ್ನ ಪ್ರಕಾರ ಏನೂ ಪ್ರಾಫಿಟ್ ಸಿಗೋದಿಲ್ಲ, ಹೇಳೋದಕ್ಕಾಗೋದಿಲ್ಲ. ಏನಕ್ಕಂದರೆ ಇಲ್ಲಿ ಪ್ರೈಸ್ ಬಂತು ಅಂದರೆ ಪ್ರೆಸೆಂಟ್ 0.0015 ಇದೆ. ನಾನು ವೀಡಿಯೋ ಮುಗಿಸೋ ಅಷ್ಟರಲ್ಲಿ ಅಥವಾ ನೀವು ವೀಡಿಯೋ ನೋಡೋ ಅಷ್ಟರಲ್ಲಿ ಮೇ ಬಿ ಇದು ಡಬಲ್ ಕೂಡ ಆಗ್ಬೋದು. ಡಬಲ್ ಇತ್ತು ಅಂದರೆ ನೀವು ಸೆಲ್ ಮಾಡ್ಕೊಬೋದು ಆವಾಗ. ಬಟ್ ಇವಾಗ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳೋದಕ್ಕಾಗೋದಿಲ್ಲ, ನೀವೇ ಒಂದು ಸರಿ ಚೆಕ್ ಮಾಡಬೇಕು. ಚೆಕ್ ಮಾಡಿ ನಿಮ್ಮ ಹತ್ರ ಎಷ್ಟು ಟೋಕನ್ ಐತೆ ಅದನ್ನು ಟೈಪ್ ಮಾಡಿ. 1,200 900 800 ಅಂದ್ಬಿಟ್ಟು ಟೈಪ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ USDT ಕೂಡ ಕಾಣಿಸ್ತಾ ಇರುತ್ತೆ. ನೋಡಿ ಫೀಸ್ಗೂ ಇದಕ್ಕೂ ವರ್ತ್ ಇದೆಯಾ, ಫೀಸ್ನ ಜಾಸ್ತಿ ಪೇ ಮಾಡ್ತಾ ಇದ್ದೀರಾ ಅಥವಾ ಇದಕ್ಕೆ ಪ್ರಾಫಿಟ್ ಸಿಗ್ತಾ ಇದೆ ಅಂದ್ಬಿಟ್ಟು. ಫೀಸ್ಗಿಂತ ಇಲ್ಲಿರುವಂಥ ಅಮೌಂಟು ಕಡಿಮೆ ಇತ್ತು ಅಂದರೆ ಪೇ ಮಾಡೋಕ್ಕೆ ಹೋಗಬೇಡಿ, ಏನು ಮಾಡೋಕ್ಕೆ ಹೋಗಬೇಡಿ. ನಾವು ಫೀಸ್ ಪೇ ಮಾಡೋದಕ್ಕಿಂತ ಇಲ್ಲಿ ಸಿಗ್ತಿರೋಂಥ ಪ್ರಾಫಿಟ್ ಜಾಸ್ತಿ ಇದೆ ಅಂದರೆ ಆವಾಗ ಬೇಕಾದ್ರೆ ಸೆಲ್ಲನ್ನು ಮಾಡ್ಕೊಂಡು, ಅಂದರೆ ಕ್ಲೈಮನ್ನು ಮಾಡಿಕೊಂಡು ಸೆಲ್ಲನ್ನು ಮಾಡ್ಕೊಬೋದು. ಸೊ ಓಕೆ, ಇವಾಗ ಕ್ಲೈಮನ್ನು ಮಾಡ್ಕೊತೀರಾ. ಕ್ಲೈಮನ್ನು ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಟೋನ್ ಕೀಪರ್ ಅಥವಾ ಒಂದು ಯಾವ ಒಂದು ವ್ಯಾಲೆಟ್ ಇರುತ್ತೆ ಅದಕ್ಕೆ ಹೋಗಿರುತ್ತೆ. ಸೊ ಅದರಿಂದ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ನಿಮಗೆ ಸ್ವ್ಯಾಪ್ ಅಂತ ಆಪ್ಷನ್ ಕಾಣಿಸ್ತಾ ಇತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಫಸ್ಟ್ ಮೇಲ್ಗಡೆ ನಿಮಗೆ ಟೋನ್ ಅಥವಾ ಏನೋ ಸಮಥಿಂಗ್ ಇರುತ್ತೆ, ಅದನ್ನು ಡಬಲ್ ಆರೋ ಮಾರ್ಕನ್ನು ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು WAT ಅಂತ ಸರ್ಚ್ ಮಾಡ್ತೀರಾ, ವ್ಯಾಟ್ ಕಾಯಿನ್ ಬರುತ್ತೆ. ಸೊ ನಿಮ್ಮ ಹತ್ರ ಎಷ್ಟು ಟೋಕನ್ ಐತೆ ಅದನ್ನು ಟೈಪ್ ಮಾಡ್ಕೊಳ್ಳಿ. 1,000 2,000 ಎಷ್ಟೈತೆ ಅದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಿಮಗೆ ಕನ್ಫರ್ಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಫೀಸ್ ನೋಡ್ಕೊಳ್ಳಿ. ಫೀಸ್ ಏನಾದರೂ ಕಡಿಮೆ ಇತ್ತು ಅಂದರೆ ಮಾಡ್ಕೊಳ್ಳಿ, ಜಾಸ್ತಿ ಇತ್ತು ಅಂದರೆ ಈ ಒಂದು ಆಪ್ಷನ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಡೈರೆಕ್ಟಾಗಿ ನನ್ನ ಹತ್ರ ME ಎಕ್ಸ್ಚೇಂಜ್ ಐತೆ, ಬಿಟ್ಗೆಟ್ ಐತೆ ಅಂದರೆ ಅದು ಕೂಡ ಮೂವ್ ಮಾಡ್ಕೊಬೋದು. ಹೇಗೆ ಮಾಡೋದು, ಕೆಳಗಡೆ ನಿಮಗೆ ಅಸೆಟ್ ಸೆಕ್ಷನ್ ಬರ್ತೀರಾ, ಆ್ಯಡ್ ಫಂಡ್ಸ್ ಅಂತ ಕಾಣಿಸ್ತಾ ಇರ್ತಾರೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಡೆಪಾಸಿಟ್ ಕ್ರಿಪ್ಟೋನ ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ WAT ಅಂತ ಸರ್ಚ್ ಮಾಡಿದ್ರೆ ವ್ಯಾಟ್ ಕಾಯಿನ್ ಕೂಡ ಬರುತ್ತೆ.
ಅದನ್ನು ಕ್ಲಿಕ್ ಮಾಡ್ಕೊಂತು ಅಂದರೆ ಇಲ್ಲಿ ನಿಮ್ಗೆ ಅಡ್ರೆಸ್ ಕೂಡ ಸಿಗುತ್ತೆ. ಅದನ್ನು ಕಾಪಿ ಮಾಡಿ ಇಲ್ಲಿರುವಂಥ ಟೋನ್ ಕೀಪರ್ಗೆ ಹೋಗ್ಬಿಟ್ಟು ಇಲ್ಲಿ ಸೆಂಡನ್ನು ಕ್ಲಿಕ್ ಮಾಡಿ ಇಲ್ಲಿರುವಂಥ ಕಾಪಿ ಮಾಡ್ಕೊಂಡು ಗೊತ್ತಾ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಕ್ಲಿಕ್ ಮಾಡಿ. ಮೇಲ್ಗಡೆ ಟೋನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರುವಂಥ ವ್ಯಾಟ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಅಮೌಂಟ್ ಐತೆ ಅಷ್ಟನ್ನು ಕೂಡ ಮ್ಯಾಕ್ಸ್ ಕೊಟ್ಬಿಟ್ಟು ಮೂವ್ ಮಾಡಿ. ಮೂವ್ ಮಾಡಿದ ತಕ್ಷಣ ಒಂದು ಎಕ್ಸ್ಚೇಂಜ್ಗೆ ಹೋಗುತ್ತೆ. ಎಕ್ಸ್ಚೇಂಜ್ ಆದಮೇಲೆ ಇವಾಗ ತಾನೇ ನಾನು ಹೇಳಿದೆ ಅಲ್ವಾ ಹೇಗೆ ಸೆಲ್ ಮಾಡೋದು ಅಂತ, ಆ ಒಂದು ಪ್ರೊಸೀಜರ್ ನೋಡಿಕೊಂಡು ಸೆಲ್ ಕೂಡ ಮಾಡ್ಕೊಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸೆಲ್ ಮಾಡೋದಿರ್ಬೋದು, ಮೂವ್ ಮಾಡೋದಿರ್ಬೋದು, ಅಥವಾ ಎಷ್ಟು ವರ್ತಿದ್ರೆ ಎಷ್ಟು ಫೀಸನ್ನು ಪೇ ಮಾಡಬೇಕಾ ಬೇಡವಾ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಕೂಡ ಡೌಟ್ ಬಂತು ಅಂದರೆ ಕಮೆಂಟ್ ಸೆಕ್ಷನ್ಲಿದೆ, ಕಮೆಂಟ್ ಮಾಡಿ ನಾವು ಡೌಟ್ ಬಂತು ಅಂದರೆ ಅಲ್ಲಿ ನಾನು ನಿಮಗೆ ಆನ್ಸರ್ ಕೂಡ ಕೊಡ್ತೇನೆ. ಅಥವಾ ಬೇರೆ ಏನಾದ್ರು ಅಪ್ಡೇಟ್ಸ್ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಆ ಒಂದು ವೀಡಿಯೋ ಅಪ್ಡೇಟ್ ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲಿವ್ ಆಲ್, ಟೇಕ್ ಕೇರ್.